ಸ್ನೇಹಿತರೆಲ್ಲರೂ ನಮಸ್ಕಾರ. ಇವತ್ತು ಇಂಪಾರ್ಟೆಂಟ್ ಲೆವೆಲ್ಸ್ನ ಮಾರ್ಕ್ ಮಾಡೋದು ಕಲಿಯೋಣ. ಓಕೆನಾ? ಇಂಪಾರ್ಟೆಂಟ್ ಲೆವೆಲ್ಸ್, ಕೀ ಲೆವೆಲ್ಸ್ ಅಂತ ನಾವು ಕರಿತೀವಿ. ಈ ಕೀ ಲೆವೆಲ್ಸ್ ಮಾರ್ಕ್ ಮಾಡೋದ್ರಿಂದ ನಮಗೆ ಮಾರ್ಕೆಟು ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಯಾವ ಥರ ಈ ಕೀ ಲೆವೆಲ್ಲು ಮಾರ್ಕ್ ಮಾಡೋದು? ಮಾರ್ಕೆಟು ಇದು ಗೋಲ್ಡ್ ಚಾರ್ಟ್ ಇದೆ, ಫಾರೆಕ್ಸ್ XAU USD. ಇದರಲ್ಲಿ ಸದ್ಯಕ್ಕೆ ಒನ್ ಡೇ ಟೈಮ್ ಫ್ರೇಮಲ್ಲಿ ನಾನು ಇದ್ದೀನಿ. ಒನ್ ಡೇ ಟೈಮ್ ಫ್ರೇಮಲ್ಲಿ ಏನು ಆಗ್ತಾ ಇದೆ, ಸದ್ಯಕ್ಕೆ ಮಾರ್ಕೆಟು ಸೆಂಟ್ರಲ್ಲಿ ಟ್ರೇಡ್ ಮಾಡ್ತಾ ಇದೆ. ಕೀ ಲೆವೆಲ್ಸು ಯಾವ ಥರ ಮಾರ್ಕ್ ಮಾಡಬೇಕು? ಇಲ್ಲಿ ನೀವು ನೋಡ್ತಾ ಇರಬಹುದು. ಮಾರ್ಕೆಟಲ್ಲಿ ಸ್ಟ್ರಾಂಗ್ ಅಪ್ ಟ್ರೆಂಡ್ ಇದೆ. ಒಂದು ಬೈಯಿಂಗ್ ಸ್ಟ್ರಕ್ಚರ್ ಇಲ್ಲಿ ನಮಗೆ ಕಾಣಿಸ್ತಾ ಇದೆ, ಬ್ರೇಕ್ ಆಗಿರೋದು. ಬ್ರೇಕ್ ಮಾಡಿಕೊಂಡು ಮಾರ್ಕೆಟು ಇಲ್ಲಿ ಹೈ ಮಾಡಿದೆ. ವಾಪಸ್ ರೀಟ್ರೇಸ್ ಆಗಿ ನಮ್ಮ ಬೈಯಿಂಗ್ ಝೋನ್ಗೆ ಬಂದಿದೆ. ನಾವು ಫಿಬೊನಾಚಿ ಹಾಕಿದಾಗ ಕೆಳಗಡೆಯಿಂದ ಮೇಲ್ಗಡೆ ಹಾಕಿದಾಗ ಎಕ್ಸಾಕ್ಟ್ ಆಗಿ ಮಾರ್ಕೆಟು 61.8 ರೀಟ್ರೇಸ್ ಆಗಿದೆ. ಇದು ಎಕ್ಸಾಕ್ಟ್ ಬೈಯಿಂಗ್ ಝೋನ್ ಆಗುತ್ತೆ. ಓಕೆನಾ? 61.8 ರೀಟ್ರೇಸ್ ಆಗಿದೆ. ಇಲ್ಲಿಂದ ಮಾರ್ಕೆಟ್ ಮತ್ತೆ ಮೇಲ್ಗಡೆ ಹೋಗ್ತಾ ಇದೆ. ಯಾಕೆ ಇಲ್ಲಿ ತನಕ ಬಂತು ಅಂದರೆ 61.8 ಇದು ಫಿಬೊನಾಚಿ ಪ್ರಕಾರ ಒಂದು ಸ್ಟ್ರಾಂಗ್ ಬೈಯಿಂಗ್ ಝೋನ್ ಆಗುತ್ತೆ. ಇಲ್ಲಿ ಡೈರೆಕ್ಟ್ ಆಗಿ ಬೈ ಮಾಡಬಹುದಾ ಇಲ್ಲಿ ಬಂದಾಗ ಅಂದರೆ ನೋ, ಡೈರೆಕ್ಟ್ ಆಗಿ ಬೈ ಮಾಡಂಗಿಲ್ಲ. ಓಕೆನಾ? ಇನ್ನು 78 ತನಕನೂ ಮಾರ್ಕೆಟ್ ಬರಬಹುದು ಅಥವಾ 50 ತನಕನೂ ಬರಬಹುದು. ಬಟ್ ಇಲ್ಲಿ ಯಾವ ಥರ ಕನ್ಫರ್ಮೇಷನ್ ತಗೊಳ್ಳೋದು ಬೈ ಮಾಡೋಕ್ಕೆ ಅಂತ ತುಂಬ ಜನರಿಗೆ ಗೊತ್ತಿಲ್ಲ. ಸ್ಮಾರ್ಟ್ ಮನಿ ಯಾರು ಕಲ್ತಿಲ್ವೋ ಅವರಿಗೆ ಅದು ಅರ್ಥ ಆಗಲ್ಲ. ಸದ್ಯಕ್ಕೆ ಸ್ಟ್ರಾಂಗ್ ಅಪ್ ಟ್ರೆಂಡ್ ಇದೆ ಮಾರ್ಕೆಟು ಗೋಲ್ಡು. ಇವು ನೋಡಬೇಕಾದ್ರೆ ಕೀ ಲೆವೆಲ್ಸು ಎಲ್ಲಿರುತ್ತೆ, ಯಾವ ಥರ ಮಾರ್ಕ್ ಮಾಡಬೇಕು? ಸದ್ಯಕ್ಕೆ ಒನ್ ಡೇ ಟೈಮ್ ಫ್ರೇಮಲ್ಲಿ ನನಗೆ ಈ ಸ್ಟ್ರಕ್ಚರ್ದು ಲೋವೆಸ್ಟ್ ಪಾಯಿಂಟ್ ಯಾವುದಿದೆ? ಲೋವೆಸ್ಟ್ ಪಾಯಿಂಟ್ ನಂದು ಇಲ್ಲಿದೆ. ಒನ್ ಡೇ ಟೈಮ್ ಫ್ರೇಮ್ದು ಲೋವೆಸ್ಟ್ ಪಾಯಿಂಟ್. ಹೈಯೆಸ್ಟ್ ಪಾಯಿಂಟ್ ಎಲ್ಲಿದೆ? ಇದು ನನ್ನ ಹೈಯೆಸ್ಟ್ ಪಾಯಿಂಟ್. ಒನ್ ಡೇ ಟೈಮ್ ಫ್ರೇಮಲ್ಲಿ ಇದು ನನ್ನ ಹೈಯೆಸ್ಟ್ ಪಾಯಿಂಟ್. ಓಕೆನಾ? ಇದನ್ನು ನಾವು ಕಲರ್ನ ಚೇಂಜ್ ಮಾಡ್ಕೊಳ್ಳೋಣ. 4 ಅವರಲ್ಲೂ ನಾವು ಮಾರ್ಕ್ ಮಾಡೋಣ, 1 ಅವರಲ್ಲಿ ಕೂಡ ಮಾರ್ಕ್ ಮಾಡೋಣ. ಸದ್ಯಕ್ಕೆ ಮಾರ್ಕೆಟು ಈ ಲೋವರ್ ಲೋ ಇಂದ ಅಪ್ ಟ್ರೆಂಡ್ ಇರೋದ್ರಿಂದ ಇದನ್ನ ನಾವು ಹೈಯರ್ ಲೋ ಅಂತ ಕರಿತೀವಿ. ಸದ್ಯಕ್ಕೆ ಈ ಹೈಯರ್ ಲೋ ಪಾಯಿಂಟ್ ಇಲ್ಲಿದೆ, ಹೈಯರ್ ಹೈ ಪಾಯಿಂಟು ಮೇಲ್ಗಡೆ ಇದೆ. ಓಕೆನಾ? ಒನ್ ಡೇ ಟೈಮ್ ಫ್ರೇಮಲ್ಲಿ ಸದ್ಯಕ್ಕೆ ನಮಗೆ ಲೋವೆಸ್ಟ್ ಪಾಯಿಂಟು ರೆಡ್ ಲೈನಲ್ಲಿ ನಾನು ಮಾರ್ಕ್ ಮಾಡಿ ಇಟ್ಟಿದ್ದೀನಿ. ಮತ್ತೆ ಮಾರ್ಕೆಟು ರೀಟ್ರೇಸ್ ಆಗಿ ಇಲ್ಲೊಂದು ಲೋ ಮಾಡಿದೆ. ಇದು ನನಗೆ ಇಂಪಾರ್ಟೆಂಟ್ ಕೀ ಲೆವೆಲ್ ಆಗುತ್ತೆ. ಓಕೆನಾ? ಒನ್ ಡೇ ಟೈಮ್ ಫ್ರೇಮಲ್ಲಿ ಸದ್ಯಕ್ಕೆ ನನಗೆ ಎಷ್ಟು ಲೆವೆಲ್ ಸಿಗ್ತಾ ಇದೆ? ಒನ್ ಡೇ ಟೈಮ್ ಫ್ರೇಮಲ್ಲಿ ನನಗೆ ಸದ್ಯಕ್ಕೆ 3 ಲೆವೆಲ್ಗಳು ಸಿಗ್ತಾ ಇದೆ. ಒಂದು ಹೈಯರ್ ಲೋ ಪಾಯಿಂಟು, ಒಂದು ಹೈಯರ್ ಹೈ ಪಾಯಿಂಟು. ನಡುವೆ ಮಾರ್ಕೆಟ್ ರೀಟ್ರೇಸ್ ಆಗಿ ಇಲ್ಲಿಂದ ಮೇಲ್ಗಡೆ ಹೋಗೋಕ್ಕೆ ಟ್ರೈ ಮಾಡ್ತಾ ಇದೆ. ಓಕೆನಾ? ಒನ್ ಡೇ ಟೈಮ್ ಫ್ರೇಮ್ ಕೀ ಲೆವೆಲ್ಸ್ ಇದೆ. ನಾವು ಇನ್ಮೇಲೆ 4 ಅವರ್ಗೆ ಬಂದರೆ 4 ಅವರಲ್ಲಿ ನನಗೆ ಏನು ಕಾಣಿಸ್ತಾ ಇದೆ? 4 ಅವರಲ್ಲಿ ನನಗೆ ಸದ್ಯಕ್ಕೆ ಯಾವ ಕೀ ಲೆವೆಲ್ ಕಾಣಿಸ್ತಾ ಇದೆ? 4 ಅವರ್ ಕೀ ಲೆವೆಲ್ ಅಂತ ನಾವು ಏನು ಕರಿತೀವಿ. 4 ಅವರ್ ಕೀ ಲೆವೆಲ್ ನನಗೆ ಸದ್ಯಕ್ಕೆ ಇದು ಹೈಯೆಸ್ಟ್ ಪಾಯಿಂಟ್ ಇದೆ ರೆಡ್ ಕಲರ್ದು. 4 ಅವರಲ್ಲಿ ಕೀ ಲೆವೆಲ್ ನಂದು ಇಲ್ಲಿ ಕಾಣಿಸ್ತಾ ಇದೆ. ಯಾಕೆಂದರೆ ಮಾರ್ಕೆಟು ಇಲ್ಲಿಂದ ಸ್ಟ್ರಾಂಗ್ ಆಗಿ ಕೆಳಗಡೆ ಹೋಗಿದೆ. ಇದನ್ನ ನಾನು ಕಲರ್ನ ಚೇಂಜ್ ಮಾಡ್ತೀನಿ. ಕಲರು ಒಂದೇ ಇದ್ರೆ ಕನ್ಫ್ಯೂಸ್ ಆಗುತ್ತೆ. ಓಕೆನಾ? 4 ಅವರಲ್ಲಿ ನನಗೆ ಕೀ ಲೆವೆಲ್ಲು ಸಿಕ್ತು. ಓಕೆನಾ? ಮತ್ತೆ ನನಗೆ ಸದ್ಯಕ್ಕೆ ಸ್ಟ್ರಕ್ಚರಲ್ಲಿ 4 ಅವರಲ್ಲಿ ಕೀ ಲೆವೆಲ್ಸ್ ಎಲ್ಲಿ ಕಾಣಿಸ್ತಾ ಇದೆ? ನನಗೆ 4 ಅವರ್ ಟೈಮ್ ಫ್ರೇಮಲ್ಲಿ ಇಲ್ಲಿ ಸ್ಟ್ರಕ್ಚರು ನನಗೆ ಬ್ರೇಕ್ ಮಾಡಿದೆ. ಇದು 4 ಅವರ್ ಸ್ಟ್ರಕ್ಚರು ಮಾರ್ಕೆಟು ಬ್ರೇಕ್ ಮಾಡಿದೆ. ಮಾರ್ಕೆಟು ಮೇಲ್ಗಡೆ ಹೋಗೋಕ್ಕೆ
ಟ್ರೈ ಮಾಡ್ತಾ ಇದೆ. ಓಕೆನಾ. ಸೊ ಈ ಸ್ಟ್ರಕ್ಚರ್ದು ಲೋವೆಸ್ಟ್ ಪಾಯಿಂಟ್, ಸೊ ಲೋವೆಸ್ಟ್ ಪಾಯಿಂಟ್ ಯಾವುದಿದೆ ನನಗೆ, ಸೊ ಲೋವೆಸ್ಟ್ ಪಾಯಿಂಟು ಇದು ನನ್ನ 4 ಅವರ್ ಕೀ ಲೆವೆಲ್, ಮೇಜರ್ ಕೀ ಲೆವೆಲ್ ಅಂತ ನಾವು ಕರಿತೀವಿ. ಸೊ ಈ ಕೀ ಲೆವೆಲ್ನ ನೀವು ಮಾರ್ಕ್ ಮಾಡೋದ್ರಿಂದ ಮಾರ್ಕೆಟು ನಿಮಗೆ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆನಾ. ಈ 4 ಅವರಲ್ಲಿ ಏನು ಸ್ಟ್ರಕ್ಚರು ಮಾರ್ಕೆಟು ಕ್ರಿಯೇಟ್ ಮಾಡಿಕೊಂಡಿದೆ, ಮಾರ್ಕೆಟು ಕ್ರಿಯೇಟ್ ಮಾಡಿಕೊಂಡು ರೀಟ್ರೇಸ್ ಆಗಿದೆ. ಸೊ ರೀಟ್ರೇಸ್ ಎಲ್ಲಿ ತನಕ ಆಗಿದೆ, ಸೊ ನಾವು ನೋಡೋದಾದ್ರೆ ಎಕ್ಸಾಕ್ಟ್ ಆಗಿ ಮಾರ್ಕೆಟು ಇಲ್ಲೂ ಕೂಡ 4 ಅವರಲ್ಲಿ ಕೂಡ 61.8ಗೆ ಬಂದು ಮಾರ್ಕೆಟ್ ಇಲ್ಲಿಂದ ಮತ್ತೆ ಮೇಲ್ಗಡೆ ಹೋಗ್ತಾ ಇದೆ. ಓಕೆನಾ. ಸೊ ಇದನ್ನು ನಾನು ತೆಗಿತೀನಿ. ಸೊ 4 ಅವರಲ್ಲಿ ನನಗೆ ಮಾರ್ಕೆಟು ಮತ್ತೊಂದು ಹೈ ಪಾಯಿಂಟು ಇಲ್ಲಿ ಕ್ರಿಯೇಟ್ ಮಾಡಿದೆ. ಸೊ ಇದು ನನ್ನ ಮತ್ತೊಂದು ಕೀ ಲೆವೆಲ್. ಸೊ ಕೆಳಗಡೆ ಒಂದು ಕೀ ಲೆವೆಲ್ ಇದೆ, ಮೇಲ್ಗಡೆ 4 ಅವರಲ್ಲಿ ಕೀ ಲೆವೆಲ್ಸ್ನ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ. ಓಕೆನಾ. ಸೊ ಸದ್ಯಕ್ಕೆ ಮಾರ್ಕೆಟು ಕೀ ಲೆವೆಲ್, ಅಪ್ಸೈಡ್ ಕೀ ಲೆವೆಲ್ ಹತ್ರ ಟ್ರೇಡ್ ಮಾಡ್ತಾ ಇದೆ. ಓಕೆನಾ. ಸೊ 4 ಅವರಲ್ಲಿ ನನಗೆ ಕೀ ಲೆವೆಲ್ ಸಿಕ್ಕಾಯಿತು. ಸೊ ಮೇಲ್ಗಡೆ ರೆಡ್ ಕಲರ್ದು ಡೇ ಟೈಮ್ ಫ್ರೇಮ್ ಕೀ ಲೆವೆಲ್. ಸೊ 4 ಅವರಲ್ಲಿ ನನಗೆ 3 ಕೀ ಲೆವೆಲ್ ಸದ್ಯಕ್ಕೆ ಸಿಕ್ಕಿದೆ. ಓಕೆನಾ. ಸೊ ಕೀ ಲೆವೆಲ್ ಅಂದರೆ ಮೇಲ್ಗಡೆ ಯಾವತ್ತು ನಾವು ತುಂಬ ಇಂಪಾರ್ಟೆಂಟ್ ಇದು, ಯಾವತ್ತು ತಲೆಯಲ್ಲಿ ಇಟ್ಕೊಳ್ಳಿ. ಸೊ ಸ್ಟ್ರಾಂಗ್ ಅಪ್ ಟ್ರೆಂಡ್ ಇದ್ದಾಗ ನಾವು ಬೈ ಆಟ್ ಲೋ ಅಲ್ಲಿ ಬೈ ಮಾಡಬೇಕು. ಸ್ಟ್ರಾಂಗ್ ಡೌನ್ ಟ್ರೆಂಡ್ ಇದ್ದಾಗ ಸೆಲ್ ಆಟ್ ಹೈಸ್. ಸೊ ಇದು ನಾನು ಇಲ್ಲಿ ಬರೀತೀನಿ. ಓಕೆನಾ. ಇನ್ ಅಪ್ ಟ್ರೆಂಡ್, ಸೊ ಇನ್ ಅಪ್ ಟ್ರೆಂಡ್ ಬೈ ಆಟ್ ಲೋ ಪಾಯಿಂಟ್ಸ್. ಓಕೆನಾ. ಬೈ ಆಟ್ ಲೋ. ಸೊ ಬೈ ಆಟ್ ಲೋ ಅಂದ್ರೆ ಇನ್ ಅಪ್ ಟ್ರೆಂಡ್ ಬೈ ಆಟ್ ಲೋ ಅಂದ್ರೆ ಏನು, ಇದು ಡೌನ್ ಟ್ರೆಂಡ್ಗೆ ಕನ್ಸಿಡರ್ ಆಗಲ್ಲ. ಡೌನ್ ಟ್ರೆಂಡ್ ಅಲ್ಲಿ ಏನಾಗುತ್ತೆ, ಇನ್ ಡೌನ್ ಟ್ರೆಂಡ್ ಸೆಲ್ ಆಟ್ ಹೈಸ್ ಅಂತ ಬರುತ್ತೆ. ಓಕೆನಾ. ಇನ್ ಅಪ್ ಟ್ರೆಂಡ್ ಬೈ ಅಂತ ಬರಿಬೇಕು. ಸೊ ಬೈ ಆಟ್ ಲೋ ಪಾಯಿಂಟ್ ಅಲ್ಲಿ ನಾವು ಬೈ ಮಾಡಬೇಕು. ಇನ್ ಡೌನ್ ಟ್ರೆಂಡ್ ಸೆಲ್ ಆಟ್ ಹೈಸ್ ಅಂದ್ರೆ ಏನು, ಸೊ ಸದ್ಯಕ್ಕೆ ಮಾರ್ಕೆಟ್ 4 ಅವರ್ ಟೈಮ್ ಫ್ರೇಮ್ ಅಲ್ಲಿ ಒಂದು ಸ್ಟ್ರಕ್ಚರ್ನ ಇಲ್ಲಿ ಬ್ರೇಕ್ ಮಾಡಿದೆ. ಓಕೆನಾ. ಈ ಸ್ಟ್ರಕ್ಚರ್ ಬ್ರೇಕ್ ಆದ್ರೆ ತುಂಬಾ ಜನ ಇದನ್ನ ರೆಸಿಸ್ಟೆನ್ಸ್ ಅಂತ ತಿಳ್ಕೊತಾರೆ. ರೆಸಿಸ್ಟೆನ್ಸ್ ಬ್ರೇಕ್ ಆಗಿದೆ. ಸೊ ಈ ರೆಸಿಸ್ಟೆನ್ಸ್ ಅಲ್ಲಿ ರೀಟೆಸ್ಟ್ ಬರುತ್ತೆ, ಆಮೇಲೆ ನಾವು ಬೈ ಮಾಡೋಣ ಅಂತ ತುಂಬಾ ಜನ ತಿಳ್ಕೊತಾರೆ. ಬಟ್ ಇಲ್ಲಿ ತುಂಬಾ ಸ್ಟಾಪ್ ಲಾಸಸ್ಸು ಯಾರು ರೆಸಿಸ್ಟೆನ್ಸ್ ಬ್ರೇಕ್ ಆದಾಗ ರೀಟೆಸ್ಟ್ ಮಾಡಿಕೊಂಡು ರೀಟೆಸ್ಟ್ಗೆ ಬೈ ಮಾಡ್ತಾರೋ ಅವರೆಲ್ಲಾನು ಸ್ಟಾಪ್ ಲಾಸಸ್ ಹಂಟ್ ಆಗುತ್ತೆ ಮಾರ್ಕೆಟಲ್ಲಿ. ನಾವು ಯಾವತ್ತು ಸ್ಟ್ರಕ್ಚರ್ ಬ್ರೇಕ್ ಆದಾಗ ಮಾರ್ಕೆಟ್ ರೀಟ್ರೇಸ್ ಬರುತ್ತೆ. ಸೊ ರೀಟ್ರೇಸ್ ಬಂದ ಮೇಲೆ ಈ ಸ್ಟ್ರಕ್ಚರ್ದು ಲೋವೆಸ್ಟ್ ಪಾಯಿಂಟ್ ಅಲ್ಲಿ ಬೈ ಮಾಡೋದಿರುತ್ತೆ. ಇದು ಏನು ಸ್ಟ್ರಕ್ಚರ್ ಆಗಿದೆ ನಮಗೆ 4 ಅವರ್ ಟೈಮ್ ಫ್ರೇಮ್ ಅಲ್ಲಿ ಲೋವೆಸ್ಟ್ ಪಾಯಿಂಟ್ ಅಲ್ಲಿ ನಾವು ಬೈ ಮಾಡ್ತೀವಿ. ಲೋವೆಸ್ಟ್ ಪಾಯಿಂಟ್ ಅಲ್ಲಿ ಬೈ ಮಾಡೋದ್ರಿಂದ ನಾವು ಮಾರ್ಕೆಟ್ ಮೇಲ್ಗಡೆ ಹೋದ್ರೆ ಹೈಯೆಸ್ಟ್ ಪಾಯಿಂಟ್ಗೆ ನಾವು ಪ್ರಾಫಿಟ್ ನ ಬುಕ್ ಮಾಡ್ತೀವಿ. ಓಕೆನಾ. ಅಪ್ ಟ್ರೆಂಡ್ ಅಲ್ಲಿ ಯಾವತ್ತು ಕೆಳಗಡೆ ಬೈ ಮಾಡಬೇಕು. ಓಕೆನಾ. ಇಲ್ಲಿ ರೆಸಿಸ್ಟೆನ್ಸ್ ಬ್ರೇಕ್ ಆಯ್ತು ಅಥವಾ ಯಾವುದು ಸಪೋರ್ಟ್ ಬ್ರೇಕ್ ಆಯ್ತು, ನಾವು ಬೈ ಮಾಡೋಣ ಅಥವಾ ಸೆಲ್ ಮಾಡೋಣ ಅಂದ್ರೆ ಇದು ನಡೆಯಲ್ಲ. ಓಕೆನಾ. ಬೈ ಆಟ್ ಲೋಸ್, ಅಪ್ ಟ್ರೆಂಡ್ ಅಲ್ಲಿ ಬೈ ಆಟ್ ಲೋಸ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಲೋ ಅಲ್ಲೇ ಬೈ ಮಾಡ್ಬೇಕು ನೀವು. ಲೋ ಅಲ್ಲಿ ಬೈ ಮಾಡಿದ್ರೆ ಮಾರ್ಕೆಟ್ ಮೇಲ್ಗಡೆ ಹೋದಂಗೆ
ನಿಮಗೆ ಪ್ರಾಫಿಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ಡೌನ್ ಟ್ರೆಂಡ್ ಇದ್ದಾಗ ಏನು ಮಾಡಬೇಕು? ಡೌನ್ ಟ್ರೆಂಡ್ ಇದ್ದಾಗ ಫಾರ್ ಎಕ್ಸಾಂಪಲ್ ಇಲ್ಲಿಂದ ಮಾರ್ಕೆಟು ಕೆಳಗಡೆ ಫಾಲ್ ಆಗಿದೆ, ಡೌನ್ ಟ್ರೆಂಡ್ ಅಂತ ಅನ್ಕೊಳ್ಳಿ, ಇದು ಶಾರ್ಟ್ ಟರ್ಮ್ ಡೌನ್ ಟ್ರೆಂಡ್ ಅಂತ ಅನ್ಕೊಳ್ಳಿ. ಮಾರ್ಕೆಟ್ ಸ್ಟ್ರಾಂಗ್ ಅಪ್ ಟ್ರೆಂಡ್ ಇದೆ, ಶಾರ್ಟ್ ಟರ್ಮ್ ಡೌನ್ ಟ್ರೆಂಡ್. ಸೊ ಡೌನ್ ಟ್ರೆಂಡ್ ಅಲ್ಲಿ ನಾವು ಸೆಲ್ ಆಟ್ ಹೈಸ್, ಹೈ ಪಾಯಿಂಟ್ ಅಲ್ಲಿ ಯಾವತ್ತು ನಾವು ಸೆಲ್ ಮಾಡಬೇಕು, ಕೆಳಗೆ ಸೆಲ್ ಮಾಡಂಗಿಲ್ಲ. ಇಲ್ಲಿ ಸಪೋರ್ಟ್ ಬ್ರೇಕ್ ಆಯ್ತು ಅಂತ ಸೆಲ್ ಮಾಡಂಗಿಲ್ಲ, ಓಕೆನಾ? ಸೊ ಸಪೋರ್ಟ್ ಬ್ರೇಕ್ ಆಯ್ತು ಅಂತ ಸೆಲ್ ಮಾಡಿದ್ರೆ ಮಾರ್ಕೆಟ್ ಅಲ್ಲಿಂದ ಲಿಕ್ವಿಡಿಟಿನ ತಗೊಂಡು ಮತ್ತೆ ಮೇಲ್ಗಡೆ ಹೋಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಸ್ನೇಹಿತರೆ, ಓಕೆನಾ? ಸೊ ಸ್ಟ್ರಕ್ಚರ್ ಸದ್ಯಕ್ಕೆ 4 ಅವರ್ ಟೈಮ್ ಫ್ರೇಮ್ ಅಲ್ಲಿ ನನಗೆ ಅಪ್ ಟ್ರೆಂಡ್ ಕಾಣಿಸ್ತಾ ಇದೆ. ಸೊ ಕೀ ಲೆವೆಲ್ಸು 4 ಅವರ್ ಟೈಮ್ ಫ್ರೇಮ್ ಅಲ್ಲಿ ನನಗೆ ಇಷ್ಟು ಕೀ ಲೆವೆಲ್ಸು ಸಿಕ್ಕಿದೆ. ಸೊ 1 ಅವರ್ಗೆ ನಾನು ಬಂದರೆ, ಸೊ 1 ಅವರ್ ಅಲ್ಲಿ ಸದ್ಯಕ್ಕೆ ನನಗೆ ಏನು ಕಾಣಿಸ್ತಾ ಇದೆ? ಸೊ 1 ಅವರ್ ಅಲ್ಲಿ ಸದ್ಯಕ್ಕೆ ಮಾರ್ಕೆಟು ಇಲ್ಲಿ ಟ್ರೇಡ್ ಮಾಡ್ತಾ ಇದೆ. ಸೊ 1 ಅವರ್ ಅಲ್ಲಿ ನಾನು ಕೀ ಲೆವೆಲ್ನ ಡ್ರಾ ಮಾಡೋದಾದ್ರೆ, ಸೊ 1 ಅವರ್ ಅಲ್ಲಿ ನನಗೆ ಸದ್ಯಕ್ಕೆ ಲೋಯೆಸ್ಟ್ ಪಾಯಿಂಟು ಇಲ್ಲಿದೆ. ಇದು ನನ್ನ 1 ಅವರ್ ಲೋಯೆಸ್ಟ್ ಪಾಯಿಂಟ್ ಇದೆ. ಇದನ್ನ ಕಲರ್ನ ನಾನು ಚೇಂಜ್ ಮಾಡ್ತೀನಿ ಅಂದರೆ ಕನ್ಫ್ಯೂಸ್ ಆಗಲ್ಲ. ಸೊ ಇಲ್ಲೊಂದು ನನಗೆ ಏನು ಕಾಣಿಸ್ತಾ ಇದೆ? ಕೀ ಲೆವೆಲ್, ಮೇಜರ್ ಕೀ ಲೆವೆಲ್ ಇದು. ಸೊ ಸದ್ಯಕ್ಕೆ 1 ಅವರ್ ಕೀ ಲೆವೆಲ್ ಹತ್ರ ಮಾರ್ಕೆಟು ಟ್ರೇಡ್ನ ಮಾಡ್ತಾ ಇದೆ. ಇಲ್ಲಿ ಇವಾಗ ತುಂಬ ಜನ ಏನು ಮಾಡ್ತಾರೆ, ಇಲ್ಲಿ ರೆಸಿಸ್ಟೆನ್ಸ್ ಒಂದು ಲೈನ್ ಹಾಕ್ಕೊಂಡು ರೆಸಿಸ್ಟೆನ್ಸ್ ಬ್ರೇಕ್ ಆಯಿತು ಅಂತ ಬೈ ಮಾಡಕ್ಕೆ ಹೋಗ್ತಾರೆ. ಬಟ್ ಅದು ರಾಂಗ್ ಮೆಥಡ್ ಬೈ ಮಾಡೋದು. ಬೈ ಆಟ್ ಲೋಸ್, ಬೈ ಆಟ್ ಲೋಸ್. ಅಪ್ ಟ್ರೆಂಡ್ ಅಲ್ಲಿ ಲೋ ಪಾಯಿಂಟ್ ಅಲ್ಲಿ ಬೈ ಮಾಡಬೇಕಾಗುತ್ತೆ, ಯಾವತ್ತು ಹೈ ಪಾಯಿಂಟ್ ಅಲ್ಲಿ ಸೆಲ್ ಮಾಡಬೇಕಾಗುತ್ತೆ. ನಾವೇನ್ ಮಾಡ್ತೀವಿ? ಸೆಲ್ ಮಾಡೋ ಜಾಗದಲ್ಲಿ ಬೈ ಮಾಡ್ತೀವಿ, ಬೈ ಮಾಡೋ ಜಾಗದಲ್ಲಿ ಸೆಲ್ ಮಾಡ್ತೀವಿ. ಅದಕ್ಕೆ ನಮಗೆ ಲಾಸ್ ಆಗುತ್ತೆ, ಓಕೆನಾ? ಸೊ ಇವಾಗ ಇದನ್ನ ಬ್ರೇಕ್ಔಟ್ ಆದ್ರೆ ಬ್ರೇಕ್ಔಟ್ ಟ್ರೇಡಿಂಗ್ ತುಂಬಾ ಜನ ಮಾಡ್ತಾರೆ, ಓಕೆನಾ? ಸದ್ಯಕ್ಕೆ ನಾನು 1 ಅವರ್ ಝೋನ್ ಕೀ ಲೆವೆಲ್ಸ್ನ ನಾನು ಡ್ರಾ ಮಾಡಿದ್ದೀನಿ. ಸೊ ಇದನ್ನ ನಾವು ಕೀ ಲೆವೆಲ್ಸ್ ಅಂತ ಕರಿತೀವಿ. ಕೀ ಲೆವೆಲ್ಸ್ ಮೇಜರ್ ಆಗಿ ವೆರಿ ವೆರಿ ಇಂಪಾರ್ಟೆಂಟ್. ಸೊ 1 ಅವರ್ ಝೋನ್ ಅಲ್ಲಿ ಮಾರ್ಕೆಟು ಸದ್ಯಕ್ಕೆ ಏನು ನಾನು 1 ಅವರ್ ಕೀ ಲೆವೆಲ್ ಮಾರ್ಕ್ ಮಾಡಿದ್ದೀನಿ, ಬ್ಲೂ ಲೈನು. ಸೊ ಅದು 1 ಅವರ್ದು, ಬ್ಲ್ಯಾಕ್ ಲೈನು 4 ಅವರ್ದು. ಸೊ ರೆಡ್ ಲೈನ್ ಏನು ಕಾಣಿಸ್ತಾ ಇದೆ? 1 ಡೇ ಟೈಮ್ ಫ್ರೇಮ್ದು. ಸೊ ಈ ಥರ ನಾವು ಡ್ರಾ ಮಾಡಿದಾಗ ಸೊ ಮಾರ್ಕೆಟ್ ಎಷ್ಟು ಈಸಿಯಾಗಿ ನಮಗೆ ಅರ್ಥ ಆಗ್ತಾ ಇದೆ. ಸೊ ಈ 1 ಅವರ್ ಅಥವಾ 4 ಅವರ್ ನಾವು ಕೀ ಲೆವೆಲ್ ಮಾರ್ಕ್ ಮಾಡಿದಾಗ ಸೊ ಮಾರ್ಕೆಟು ಸದ್ಯಕ್ಕೆ ಲೋಯೆಸ್ಟ್ ಪಾಯಿಂಟ್ ಅಲ್ಲಿ ಬಂದ್ರೆ ನಾವು ಬೈ ಮಾಡ್ತೀವಿ, ಹೈಯೆಸ್ಟ್ ಪಾಯಿಂಟ್ ಹೋದ್ರೆ ಸೆಲ್ ಮಾಡ್ತೀವಿ, ಓಕೆನಾ? ಸೊ ಅಲ್ಲಿ ಕನ್ಫರ್ಮೇಶನ್ ತಗೊಂಡು ಸೆಲ್ ಮಾಡಬೇಕು. ಸೊ 1 ಅವರ್ ಅಲ್ಲಿ ಸದ್ಯಕ್ಕೆ ಮಾರ್ಕೆಟ್ ಇದನ್ನ ಬ್ರೇಕ್ ಮಾಡಲಿಲ್ಲ, ಕೀ ಲೆವೆಲ್ನ ಕೆಳಗಡೆ ಬರ್ತಾ ಇದೆ. ಸೊ ಇಲ್ಲಿಂದ ಒಂದು ಸೆಲ್ಲು ನಮಗೆ ಕನ್ಫರ್ಮೇಶನ್ ತಗೊಂಡು ಸೆಲ್ ಮಾಡಿದ್ರೆ ಸೊ ನನಗೆ ಎಲ್ಲಿ ತನಕ ಮಾರ್ಕೆಟ್ ಬರುತ್ತೆ? ಸೊ 2 ಪಾಸಿಬಲ್ ಬೈಯಿಂಗ್ ಝೋನ್ ಇದೆ ನನಗೆ. 2 ಮೇಜರ್ ಪಾಸಿಬಲ್ ಬೈಯಿಂಗ್ ಝೋನ್ಸ್ ಯಾವುದು? ಬೈ ಅಟ್ ಲೋಸ್ ಅಂತ ಹೇಳಿದೀವಿ ನಾವು. ಸೊ ಲೋಸ್ ಅಲ್ಲಿ ಎಲ್ಲಿ ಬೈ ಮಾಡಬೇಕಾಗುತ್ತೆ? ಸೊ ಡಿಮಾಂಡ್ ಏರಿಯಾನ ನಾನು ಮಾರ್ಕ್ ಮಾಡ್ಕೋಬೇಕು. ನನ್ನ ಡಿಮಾಂಡ್ ಏರಿಯಾ ಯಾವ್ದು ಆಗುತ್ತೆ? ಸೊ ಇಲ್ಲೊಂದು ನನ್ನ ಡಿಮಾಂಡ್ ಏರಿಯಾ ಇದೆ, 1 ಅವರ್ ಟೈಮ್ ಫ್ರೇಮ್ ಅಲ್ಲಿ ಡಿಮಾಂಡ್ ಏರಿಯಾ, ಓಕೆನಾ? ಇಲ್ಲಿ ಬಂದಾಗ ಬೈ ಮಾಡಬೇಕು. ಮತ್ತೊಂದು ಡಿಮಾಂಡ್ ಏರಿಯಾ ಎಲ್ಲಿದೆ? ಸೊ ಇದು ನನ್ನ ಮತ್ತೊಂದು ಡಿಮಾಂಡ್ ಏರಿಯಾ, ಓಕೆನಾ? 2 ಪಾಸಿಬಲ್ ಬೈಯಿಂಗ್ ಡಿಮಾಂಡ್ ಏರಿಯಾಸ್. ಮಾರ್ಕೆಟು ಇಲ್ಲಿ ಕೆಳಗಡೆ ಬಂದಾಗ ಮತ್ತೆ ಇಲ್ಲಿಂದ ಸ್ಟ್ರಾಂಗ್ ಆಗಿ ಮಾರ್ಕೆಟು ಮೇಲ್ಗಡೆ ಹೋಗುತ್ತೆ. ಮೇಲ್ಗಡೆ ಬ್ರೇಕ್ಔಟ್ ಆದ ತಕ್ಷಣ ಬೈ ಮಾಡಂಗಿಲ್ಲ. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಓಕೆನಾ? ಸೊ ತುಂಬ ಜನ ಸಪೋರ್ಟು ರೆಸಿಸ್ಟೆನ್ಸು ರಾಂಗ್ ಆಗಿ ನೀವು ಡ್ರಾ ಮಾಡ್ತೀರಾ. ಸೊ ಸಪೋರ್ಟು ಎಲ್ಲಿಂದೋ ಹಿಂದ್ಗಡೆಯಿಂದ ತಂದು ಎಳೆದು ಈ ಥರ ಹಾಕೋದು ಅದೆಲ್ಲ ರಾಂಗ್, ಓಕೆನಾ? ಸೊ ಇವಾಗ ಫಾರ್ ಎಕ್ಸಾಂಪಲ್ ನಾನು ಒಂದು ಲೈನ್ ಹಾಕ್ತೀನಿ, ಓಕೆನಾ? ಸೊ ಇಲ್ಲಿ ನನ್ನ ಒಂದು ರೆಸಿಸ್ಟೆನ್ಸ್ ಇದೆ ಅಂತ ಇಟ್ಕೊಳ್ಳಿ. ಒಂದು ರೆಡ್ ಲೈನ್ ಇಂದ ರೆಸಿಸ್ಟೆನ್ಸ್ ಮಾರ್ಕ್ ಮಾಡಿದ್ದೀನಿ. ಸೊ ರೆಡ್ ಲೈನ್ ಬ್ರೇಕ್ಔಟ್ ಆದ್ಮೇಲೆ ಅದಕ್ಕೆ ವ್ಯಾಲ್ಯೂ ಇರಲ್ಲ. ಅಪ್ ಟ್ರೆಂಡ್ ಅಲ್ಲಿ ಸಪೋರ್ಟು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ, ರೆಸಿಸ್ಟೆನ್ಸ್ ವೀಕ್ ಆಗಿರುತ್ತೆ.
ಸೊ ವೀಕ್ ರೆಸಿಸ್ಟೆನ್ಸ್ನ ಮಾರ್ಕೆಟು ಬ್ರೇಕ್ ಮಾಡ್ತಾ ಮಾಡ್ತಾ ಹೋಗ್ತಾ ಇರುತ್ತೆ. ಓಕೆನಾ. ಸೊ ವಾಪಸ್ ಮಾರ್ಕೆಟು ಈ ರೆಸಿಸ್ಟೆನ್ಸ್ ಬ್ರೇಕ್ ಆಯಿತು ಅಂತ ನೀವು ಏನಾದರೂ ಇದ್ರ ಮೇಲ್ಗಡೆ ರೀಟೆಸ್ಟ್ ಮಾಡಿ ಬೈ ಮಾಡಕ್ಕೆ ಟ್ರೈ ಮಾಡಿದ್ರೆ ಮಾರ್ಕೆಟು ನಿಮ್ಮ ಸ್ಟಾಪ್ ಲಾಸು 100% ಹಿಟ್ ಮಾಡುತ್ತೆ. ಓಕೆನಾ. ಸೊ ಇಲ್ಲಿ ಮತ್ತೆ ಈ ರೆಸಿಸ್ಟೆನ್ಸ್ ಬ್ರೇಕ್ ಆಯಿತು, ಇಲ್ಲಿ ಮತ್ತೆ ಮಾರ್ಕೆಟ್ ಒಂದು ಬುಲ್ಲಿಶ್ ಕ್ಯಾಂಡಲ್ನ ಫಾರ್ಮ್ ಮಾಡ್ತು. ಸೊ ಇಲ್ಲಿ ವಾಪಸ್ ಬೈ ಮಾಡೋಣ, ಇದ್ರ ಕೆಳಗಡೆ ಸ್ಟಾಪ್ ಲಾಸ್ ಇಡೋಣ ಅಂದರೆ ಮಾರ್ಕೆಟ್ ವಾಪಸ್ ಬಂದು ಸ್ಟಾಪ್ ಲಾಸ್ ಹಿಟ್ ಮಾಡುತ್ತೆ. ಕರೆಕ್ಟಾ. ಸೊ ಮತ್ತೆ ಕೆಳಗಡೆ ಮೇಲ್ಗಡೆ ಯಾರು ಬೈ ಮಾಡಿರ್ತಾರೋ ಸ್ಟಾಪ್ ಲಾಸ್ ಹಿಟ್ ಆಯಿತು, ವಾಪಸ್ ಬಂತು. ಮತ್ತೆ ಮಾರ್ಕೆಟ್ ಇಲ್ಲಿ ಯಾರು ಸೆಲ್ ಮಾಡ್ತಾರೋ ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗಿ ಮತ್ತೆ ಅವರ ಸ್ಟಾಪ್ ಲಾಸ್, ಸೆಲ್ ಮಾಡಿದವರ ಸ್ಟಾಪ್ ಲಾಸು ಮಾರ್ಕೆಟ್ ತಗೊಂಡಿದೆ. ಸೊ ಬೈ ಮಾಡಿದ್ರು ಸೆಲ್ ಮಾಡಿದ್ರು ಎಲ್ಲ ಕಡೆ ಸ್ಟಾಪ್ ಲಾಸ್ ಆಗ್ತಾ ಇದೆ. ಸೊ ಹಾಗಾದ್ರೆ ಟ್ರೇಡ್ ಯಾವ ಥರ ಮಾಡೋದು? ಸೊ ಅದಕ್ಕೆ ಪೇಷನ್ಸ್ ಇರಬೇಕು, ಸೆಟಪ್ಗಾಗಿ ಕಾಯಬೇಕು. ಸೊ ಸಪೋರ್ಟ್ ಬ್ರೇಕ್ ಆದರೆ ಅಥವಾ ರೆಸಿಸ್ಟೆನ್ಸ್ ಬ್ರೇಕ್ ಆದರೆ ರೀಟೆಸ್ಟ್ಗೆ ಅಥವಾ ಬ್ರೇಕ್ಔಟ್ಗೆ ಬೈ ಮಾಡಂಗಿಲ್ಲ. ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟು. ಸೊ ಇದನ್ನು ನಾನು ಈ ರೆಡ್ ಲೈನ್ನ ನಾನು ತೆಗಿತೀನಿ. ಸೊ ಸದ್ಯಕ್ಕೆ ನನಗೆ 2 ಬೈಯಿಂಗ್ ಝೋನು ಅಂದರೆ ಡಿಮಾಂಡ್ ಝೋನ್ಸು ಕಾಣಿಸ್ತಾ ಇದೆ. ಸೊ ಈ ಝೋನಲ್ಲಿ ಮಾರ್ಕೆಟು ಏನಾದರೂ ಬಂದರೆ ನಾನು ಬೈಯಿಂಗ್ಗೆ ಟ್ರೈ ಮಾಡ್ತೀನಿ. ಓಕೆನಾ. ಸೊ ಇಲ್ಲಿ ನನಗೆ 2 ಬೈಯಿಂಗ್ ಝೋನ್ಸ್ ಇದೆ. ಮಾರ್ಕೆಟ್ ಇದ್ರ ಒಳಗಡೆ ಬಂದು ನನಗೆ ಬೈಯಿಂಗ್ ಕನ್ಫರ್ಮೇಷನ್ ಕೊಟ್ಟಾಗ ಮಾತ್ರ ನಾನು ಬೈ ಮಾಡ್ತೀನಿ. ಇಲ್ಲ ಅಂದರೆ ಮಾರ್ಕೆಟ್ ಏನು ಮಾಡುತ್ತೆ, ಇಲ್ಲಿ ಕನ್ಫರ್ಮೇಷನ್ ಇರಲಿಲ್ಲ ಅಂದರೆ ಬೈ ಮಾಡೋಕ್ಕೆ ಹೋಗಲ್ಲ, ವಾಪಸ್ ಇಲ್ಲಿಗೆ ಇದನ್ನು ಬ್ರೇಕ್ ಮಾಡಿಕೊಂಡು ಇಲ್ಲಿಗೆ ಬರುತ್ತೆ. ಯಾಕೆಂದರೆ ನನಗೆ ಏನು ಕಾಣಿಸ್ತಾ ಇದೆ, ಈ ಬಾಕ್ಸ್ನ ನಾನು ತೆಗೆದ್ರೆ ನನಗೆ 2 ಈಕ್ವಲ್ ಲೋಸ್ ಕಾಣಿಸ್ತಾ ಇದೆ. ಈಕ್ವಲ್ ಲೋಸ್ ಅಂದರೆ ಇಲ್ಲಿ ಲಿಕ್ವಿಡಿಟಿ ಮಾರ್ಕೆಟು ಹಾಗೆ ಬಿಟ್ಕೊಂಡು ಹೋಗಿದೆ. ಓಕೆನಾ. ಲಿಕ್ವಿಡಿಟಿ ಅಂದರೆ ಸ್ಟಾಪ್ ಲಾಸಸ್ಸು. ತುಂಬ ಜನ ಇಲ್ಲಿಂದ ಬೈ ಮಾಡ್ತಾರೆ, ಸೊ ಸ್ಟಾಪ್ ಲಾಸ್ ಕೆಳಗಡೆ ಇಟ್ಟಿರ್ತಾರೆ. ಎಲ್ಲಿ ಈಕ್ವಲ್ ಲೋಸ್ ಈಕ್ವಲ್ ಹೈಸ್ ಇರುತ್ತೆ ಅಲ್ಲಿ ತುಂಬ ಲಿಕ್ವಿಡಿಟಿ ಇರುತ್ತೆ. ಅದನ್ನು ತಗೊಳ್ಳೋಕ್ಕೆ ಮಾರ್ಕೆಟು ಈ ಝೋನ್ಗೆ ಬಂದು ಮೇಲ್ಗಡೆ ಹೋಗಬಹುದು. ಓಕೆನಾ. ಸೊ ಸದ್ಯಕ್ಕೆ ಇದು ನನ್ನ ಡಿಮಾಂಡ್ ಝೋನ್ ಇದೆ. ಸೊ ಕೆಳಗಡೆ ಒಂದು ಎಕ್ಸ್ಟ್ರೀಮ್ ಡಿಮಾಂಡ್ ಝೋನ್ ನನಗೆ ಇಲ್ಲಿ ಅವೈಲಬಲ್ ಇದೆ ಮಾರ್ಕೆಟ್ಗೆ. ಓಕೆನಾ. ಸೊ ಇಲ್ಲೆಲ್ಲೂ ಬ್ರೇಕ್ಔಟ್ ಆದರೆ ಬೈ ಮಾಡಂಗಿಲ್ಲ, ಮಾಡಬೇಡಿ. ಓಕೆನಾ. ಸೊ 4 ಅವರಲ್ಲಿ ನಾನು ಚಾರ್ಟ್ನ ಓಪನ್ ಮಾಡಿದ್ರೆ ಸೊ 4 ಅವರಲ್ಲಿ ಚಾರ್ಟ್ನ ಓಪನ್ ಮಾಡಿದ್ರೆ 4 ಅವರಲ್ಲಿ ನನಗೆ ಏನು ಕಾಣಿಸ್ತಾ ಇದೆ, ಅಷ್ಟು ನೀಟಾಗಿ ಚಾರ್ಟ್ನ ನಾವು ಡ್ರಾ ಮಾಡಿದ್ದೀವಿ. ಸೊ 4 ಅವರ್ ಝೋನ್ ಎಲ್ಲಿದೆ ನನಗೆ, 4 ಅವರ್ ಝೋನು ಈ ಟಾಪಿಂದ ಈ ಲೋವೆಸ್ಟ್ ಪಾಯಿಂಟ್ ತನಕ ನನ್ನ 4 ಅವರ್ ಝೋನ್ ಇದೆ. ಓಕೆನಾ. ಸೊ ಇಲ್ಲಿ ಕೆಳಗಡೆ ಬಂದರೆ ಮತ್ತೆ ಒಂದು ಬೈಯಿಂಗ್ ಚಾನ್ಸು ನಮಗೆ ಸಿಗುತ್ತೆ. ಓಕೆನಾ. ಮೇಲ್ಗಡೆ ಹೋದರೆ ಸೆಲ್ಲಿಂಗ್ ಚಾನ್ಸ್ ಸಿಗುತ್ತೆ, ಕೆಳಗಡೆ ಬಂದರೆ ಬೈಯಿಂಗ್ ಚಾನ್ಸು ಸಿಗುತ್ತೆ. ಸೊ ಎಕ್ಸ್ಟ್ರೀಮ್ ಲೋವೆಸ್ಟ್ ಪಾಯಿಂಟಲ್ಲಿ ನನಗೆ ಒಂದು ಇಂಪಾರ್ಟೆಂಟ್ ಡೇ ಟೈಮ್ ಫ್ರೇಮ್ ಕೀ ಲೆವೆಲ್ ಇದೆ. ಸೊ ಇಷ್ಟರ ಒಳಗಡೆ ಮಾರ್ಕೆಟು ಸದ್ಯಕ್ಕೆ ಟ್ರೇಡ್ ಮಾಡ್ತಾ ಇದೆ. ಓಕೆನಾ. ಸೊ ಇಷ್ಟು ಡ್ರಾ ಮಾಡೋಕ್ಕೆ ನೀವು ಕಲಿಬೇಕು. ಸೊ ಮಾರ್ಕೆಟು ನೀಟಾಗಿ ನಿಮಗೆ ಅರ್ಥ ಆಗುತ್ತೆ. ಕೀ ಲೆವೆಲ್ಸ್ ಅಂತ ನಾವು ಇದನ್ನು ಕರಿತೀವಿ. ಈ ಕೀ ಲೆವೆಲ್ಸು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಈ ಕೀ ಲೆವೆಲ್ಸಿಂದಾನೇ ನೀವು ಬೈ ಅಟ್ ಲೋಸ್, ಸೆಲ್ ಅಟ್ ಹೈಸ್ ಮಾಡಬಹುದು. ಓಕೆನಾ. ಸೊ ಕೀ ಲೆವೆಲ್ಸ್ ತುಂಬ ಜನಕ್ಕೆ ಕೀ ಲೆವೆಲ್ಸು ಡ್ರಾ ಮಾಡೋಕ್ಕೆ ಬರಲ್ಲ. ಸೊ ಮೇಜರ್ ಕೀ ಲೆವೆಲ್ಸ್ನ ಡ್ರಾ ಮಾಡೋದು ಕಲೀರಿ. ಸೊ ನಾನು ಹೇಳಿದ್ದೀನಿ ಈ ಥರ. ಓಕೆನಾ. ಹಾಗೆ ಸಪ್ಲೈ ಡಿಮಾಂಡು ನೀವು ಮಾರ್ಕ್ ಮಾಡೋದನ್ನು ಕಲಿಬೇಕು. ಸೊ ಸಪ್ಲೈ ಮೇಲ್ಗಡೆ ಇರುತ್ತೆ, ಡಿಮಾಂಡು ಕೆಳಗಡೆ ಇರುತ್ತೆ. ಓಕೆನಾ. ಡಿಮಾಂಡಿಗೆ ಬಂದರೆ ಕನ್ಫರ್ಮೇಷನ್ ತೊಗೊಂಡು ಬೈ ಮಾಡಬೇಕು. ಮಾರ್ಕೆಟ್ ಸಪ್ಲೈಗೆ ಹೋದರೆ ಕನ್ಫರ್ಮೇಷನ್ ತೊಗೊಂಡು ಸೆಲ್ನ ಮಾಡಬೇಕಾಗುತ್ತೆ. ಸೊ ಸದ್ಯಕ್ಕೆ ಇಂಪಾರ್ಟೆಂಟ್ ಕೀ ಲೆವೆಲ್ಸು. ಮಾರ್ಕೆಟು ಸ್ಟ್ರಾಂಗ್ ಅಪ್ಪಲ್ಲಿದೆ. ಓಕೆನಾ. ಸೊ ಸದ್ಯಕ್ಕೆ 1 ಅವರ್ನ ರೆಸ್ಪೆಕ್ಟ್ ಮಾಡಲಿಲ್ಲ, ಬ್ರೇಕ್ ಮಾಡಿದ್ರೆ ಮಾರ್ಕೆಟ್ ಇಲ್ಲಿ ಕೆಳಗಡೆ ಬಂದಾಗ ನಾವು ಬೈ ಮಾಡಬೇಕಾಗುತ್ತೆ. ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ. ಸೊ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಯಾವತ್ತೂ ಮೇಲ್ಗಡೆ ಹೋಗಲ್ಲ. ಕಂಟಿನ್ಯೂಸ್ ಆಗಿ ಸ್ಟ್ರೈಟ್ ಟು ಸ್ಟ್ರೈಟ್ ಯಾವತ್ತೂ ಹಿಂಗೆ ಮೇಲ್ಗಡೆ ಹೋಗಲ್ಲ. ಅದಕ್ಕೆ ರೀಟ್ರೇಸ್ ಆಗಲೇಬೇಕು. ಮಾರ್ಕೆಟು ಪ್ರತಿ ಟೈಮ್ ಫ್ರೇಮಲ್ಲೂ ಬ್ಯಾಲೆನ್ಸ್ ಮಾಡಿಕೊಳ್ಳುತ್ತೆ. ಓಕೆನಾ. ಸೊ
ಕೀ ಲೆವೆಲ್ನ ನೀವು ಕಲೀರಿ. ಅದ್ರ ಜೊತೆಗೇನೆ ನೀವು ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ನ ಕಲ್ತ್ರೆ ತುಂಬಾ ಬೆಸ್ಟ್. ಸ್ಮಾರ್ಟ್ ಮನಿ ಕಾನ್ಸೆಪ್ಟು ನಿಮಗೆ ಅರ್ಥ ಮಾಡಿಸುತ್ತೆ. ಎಲ್ಲಿ ಬೈ ಮಾಡಬೇಕು, ಎಲ್ಲಿ ಸೆಲ್ ಮಾಡಬೇಕು, ಎಲ್ಲಿ ಲಿಕ್ವಿಡಿಟಿ ಇದೆ, ಇದೆಲ್ಲಾನು ನಿಮಗೆ ಗೊತ್ತಾಗಬೇಕು ಅಂದರೆ ಸ್ಮಾರ್ಟ್ ಮನಿ ನೀವು ಕಲೀಲೇಬೇಕು ಸ್ನೇಹಿತರೆ. ಓಕೆನಾ? ಸೊ ಸ್ಮಾರ್ಟ್ ಮನಿ ಕಲ್ತಾಗ ಏನಾಗುತ್ತೆ, ಒಂದು ಐಡಿಯಾ ಬರುತ್ತೆ. ಎಲ್ಲಿ ಬೈ ಮಾಡಬೇಕು, ಎಲ್ಲಿ ಸೆಲ್ ಮಾಡಬೇಕು. ಸುಮ್ಮನೆ ಸಪೋರ್ಟು ರೆಸಿಸ್ಟೆನ್ಸ್ ಬ್ರೇಕ್ಔಟ್ ಆಯಿತು ಅಂದರೆ ಬೈ ಮಾಡೋದು, ಅಥವಾ ಸಪೋರ್ಟ್ ಬ್ರೇಕ್ ಆಯಿತು ಅಂದರೆ ಸೆಲ್ ಮಾಡೋದು ಮಾಡಬೇಡಿ. ಓಕೆನಾ? ಸೊ ಏನೇ ಡೌಟ್ ಇದ್ದರೂ ಸ್ಮಾರ್ಟ್ ಮನಿ ICT ಕಾನ್ಸೆಪ್ಟು, ಸ್ಮಾರ್ಟ್ ಮನಿ ಕಾನ್ಸೆಪ್ಟು ಕಲಿಬೇಕು ಅನ್ನೋರು ನನ್ನ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಓಕೆನಾ? ಇದು ನನ್ನ ನಂಬರು. ಸೊ ಕ್ಲಾಸ್ಗೆ ಜಾಯಿನ್ ಆಗೋರು ಕಾಲ್ ಮಾಡಿ ಕೇಳಿ, ಜಾಯಿನ್ ಆಗಿ. ಓಕೆನಾ? ಸೊ ನೀಟಾಗಿ ನಿಮಗೆ ನಾನು ಕಲಿಸ್ತೀನಿ. ಓಕೆನಾ? ಥ್ಯಾಂಕ್ ಯು.